ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಪ್ರತಿದಿನ 4:30ರಿಂದ 5 ಗಂಟೆ ಸಂಜೆ ವೇಳೆ ರಾಜ್ಯದ ಜನರ ಸಮಸ್ಯೆಗಳನ್ನು ತಂದು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು PK ನಾಗನೂರು ನೆರೆ ಸಂತ್ರಸ್ತರ ಸ್ಟೋರಿ. PK ನಾಗನೂರಿನ 100ಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬಿದ್ದಿತ್ತು 2005ರಲ್ಲಿ ಕೃಷ್ಣಾ ನದಿ ಪ್ರವಾಹದ ಸಂದರ್ಭದಲ್ಲಿ. ಬಳಿಕ ರಡ್ಡೇರಹಳ್ಳಿಯ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅವರನ್ನು. ಈಗ 18 ವರ್ಷ ಕಳೆದಿದೆ. ಇದುವರೆಗೂ ತಗಡ್ನ ಶೆಡ್ನಲ್ಲಿ ವಾಸ ಮಾಡ್ತಾಯಿದ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ನಲ್ಲಿ ಈ ಸ್ಟೋರಿ ಬರುತ್ತೋ ಫಸ್ಟ್ ಟೈಮ್ ಅಧಿಕಾರಿಗಳು ಬಂದಿದ್ದಾರೆ. ಹಾಗಂತ ಈ ಹಿಂದೆ ಬಂದಿಲ್ಲ ಅಂತಲ್ಲ, ಬಂದವರು ವಾಪಸ್ ಹೋಗಿದ್ದಾರೆ. ಈಗ ಈ ಸಮಸ್ಯೆಗೆ ಪರಿಹಾರ ಏನು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಮ್ಮ ಆ ಭಾಗದ ರಾಜಕಾರಣಿಗಳು ನಮಗೆ ಕೊಟ್ಟುಬಿಡಿ, ಉತ್ತರ ಕರ್ನಾಟಕ ಮಾಡಿ ಕಡ್ದು ಕಟ್ಟಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜಕಾರಣಿ ನೋಡಿಲ್ಲ ಉತ್ತರ ಕರ್ನಾಟಕದ ರಾಜಕಾರಣಿಗಳನ್ನು. ನಮ್ಗೆ ಕೊಟ್ಬಿಡಿ, ಪ್ರತ್ಯೇಕ ಕಡ್ದು ಕಟ್ಟಾಕ್ಬಿಡ್ತೀವಿ ಅಂತೇಳಿ. ನಿಮಗೆ 18 ವರ್ಷಗಳಿಂದ ಈ 100 ಕುಟುಂಬಗಳಿಗೆ ಒಂದು ಸೂರು ಒದಗಿಸೋಕ್ಕಾಗಿಲ್ಲ. ಕೃಷ್ಣಾ ನದಿ ನೀರಿನಲ್ಲಿ ಆ ಸಂದರ್ಭದಲ್ಲಿ ನೆರೆ ಬಂದಾಗ 2005, 18 ವರ್ಷ ಆಯಿತು. 4 ಸರ್ಕಾರಗಳು ಬದಲಾಯಿತು. ಕೆಲವರು ಸತ್ತು ಮಣ್ಣು ಮುಕ್ಕಿ ಹೋದರು. ಆದರೆ 18 ವರ್ಷದಿಂದ ಇವರು ಆ ತಗಡಿನ ಶೆಡ್ನಲ್ಲಿ, ಆಮೇಲೆ ಗಂಜಿ ಕೇಂದ್ರ ಅಂತ ಹೇಳಬೇಡಿ, ಏನು ಗಂಜಿ ಕೇಂದ್ರ ಅಂತ ಹೇಳಬೇಡಿ, ನಿಮಗೆ ಆ ರೀತಿ ಹೇಳುವಂಥ ನೈತಿಕತೆಯೇ ಇಲ್ಲ ರಾಜಕಾರಣಿಗಳು. ಇಲ್ಲಿ ತನಕ 18 ವರ್ಷದಿಂದ ಅವರನ್ನು ಅಲ್ಲಿಟ್ಟಿದ್ದೀರಿ. ಎಂತೆಂಥ ರಾಜಕಾರಣಿಗಳು ಬಂದು ಹೋದರು. ಬೆಳಗಾವಿಗೆ ಯಾರು ಬರಲಿಲ್ವಾ? ನರೇಂದ್ರ ಮೋದಿ ಬಂದರು, ರಾಹುಲ್ ಗಾಂಧಿ ಬಂದರು, ಉಳಿದವರು ಬಂದರು. ಅವು ಏನು ಕಡ್ದು ಕಟ್ಟಾಕ್ತೀವಿ ಅಂತ ಹೇಳಿದರು. ಏನಾದರೂ ಲಾಭ ಆಯ್ತು ಇವರಿಗೆ? ರಾಜಕಾರಣಿಗಳಿದ್ದೀರಲ್ಲ, MLAಗಳು, MP ಗಳು. ನಾವು ರಿಪಬ್ಲಿಕ್ ಕನ್ನಡವಾಗಿ ನಮ್ಮ 2 ರಿಪೋರ್ಟರ್ಸ್ ಅದರ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡಿದ ನಂತರ ಕೆಲವರು ಬಂದಿದ್ದಾರೆ. ನನಗನ್ಸುತ್ತೆ ಅಲ್ಲಿರುವಂಥ ತಹಶೀಲ್ದಾರು, ಅಲ್ಲಿರುವಂಥ ಸಂಬಂಧಪಟ್ಟವರು ಒಂದು 4 ದಿವಸ ಇದರಲ್ಲಿ ಮಲಗಿಸ್ಬೇಕು ಈ ಶೆಡ್ಡಲ್ಲಿ. ಆಗ ಗೊತ್ತಾಗತ್ತೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಸ್ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಹೀಗೆ ನೋಡಿ, ಹಿಡಿದ ಕೆಲಸ ಮುಗಿಸುವವರೆಗೂ ಬಿಡೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ PK ನಾಗನೂರು ನೆರೆ ಸಂತ್ರಸ್ತರ ಸ್ಟೋರಿ. ಗ್ರೌಂಡ್ನಿಂದಲೇ ನಮ್ಮ ಇಬ್ಬರು ಪ್ರತಿನಿಧಿಗಳು ಅಧಿಕಾರಿಗಳ ಬೆನ್ನು ಬಿದ್ದಿದ್ರು. ನಿಮ್ಮನ್ನ ನಂಬಲ್ಲ ರೀ, ಯಾರೇ ಬಂದ್ರು ನಂಬಲ್ಲ. ನಮ್ಗೆ ಇದೆಲ್ಲ ಬರ್ತಾರ್ರಿ, ಎಲ್ಲ ಹೋಗ್ತಾರ್ರಿ, ಇದೇ ಆಗೋಯ್ತು. ಅಮ್ಮ ಏನೀಗ ನೋಡಿ, ಹಿಂಗೆಲ್ಲ ಆಗಿದೆಯಲ್ಲ ಪರಿಸ್ಥಿತಿ. ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ. ಯಾವತ್ತೂ ಕೂಡ ಸೀಟ್ ಹೇಳಲೇ ಇಲ್ವಾ? ನಮ್ಮನ್ನ ಯಾರು ಕೇಳೇ ಇಲ್ರಿ, ಕೇಳೇ ಇಲ್ಲ, ಬಂದೇ ಇಲ್ಲ, ಯಾಕೂ ಅಂದಿಲ್ಲ ನಮಗೆ. ನಾವು ಬಂದು ಕೇಳಿದ 20 ವರ್ಷ, 18 ವರ್ಷ ಆತ, ಒಟ್ಟು ನಮ್ಗೆ ಯಾಕೂ ಅಂದೇ ಇಲ್ಲ. ಇಲ್ಲಿ ನೀವು ಅದಿರೋ ಸತ್ತರೋ ನೋಡೇ ಇಲ್ಲ. ನಾವು ಮುದುಕನ ತೊಗೊಂಡ್ಕೇಳಿ ನಾವು ಬಾಳೆ ಮಾಡತ್ತಿದ್ವು. 18 ವರ್ಷದಿಂದ ನರ ಪಿಳ್ಳೆಯೂ ಸುಳಿದಿರಲಿಲ್ಲ. ಬಿಗ್ ಇಂಪ್ಯಾಕ್ಟ್ ಎಂಟ್ರಿಗೆ ಅಧಿಕಾರಿಗಳು ತಂಡ. ಹೌದು, 2005ರಲ್ಲಿ ಕೃಷ್ಣಾ ನದಿ ನೆರೆಗೆ ಅಥಣಿಯ PK ನಾಗನೂರಿನ 100ಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬಿದ್ದಿತ್ತು. ಬಳಿಕ ರಡ್ಡೇರಹಟ್ಟಿಯ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ 18 ವರ್ಷವೇ ಕಳೆದಿತ್ತು. ಇದುವರೆಗೂ ತಗಡಿನ ಶೆಡ್ನಲ್ಲಿ ವಾಸಿಸ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ಗರಂ ಆಗಿ ವರದಿ ಮಾಡಿ ಅಧಿಕಾರಿಗಳು ಸ್ಪಾಟ್ಗೆ ಬರಲೇಬೇಕು ಅಂತ ಪಣ ಕೂಡ ತೊಟ್ಟಿದ್ವಿ. ಏನು ರಾಜಕಾರಣ ಟೈಮಲ್ಲಿ, MLA ಟೈಮಲ್ಲಿ, MP ಟೈಮಲ್ಲಿ ಏನು ಉದ್ದುದ್ದು ಭಾಷಣಗಳು. ಒಂದು ಅಟ್ಲೀಸ್ಟ್ ನಿಮ್ಮದೇ ಜನ, ನಿಮ್ಮದೇ ಊರು, ನಿಮಗೆ ಓಟ್ ಹಾಕುವಂಥವ್ರು, ಸಾವುಕಾರ್ರೆ ಅಂತ ಕರೆಯುವಂಥವ್ರು ಬಾಯಿ ತುಂಬ. ಇವರನ್ನು ಹಿಂಗೆ ಹೇಳ್ಬೇಕಾ ನೀವು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಿ. ಈ ಸ್ಟೋರಿಯನ್ನು ಬಿಗ್ ಇಂಪ್ಯಾಕ್ಟ್ನಲ್ಲಿ ಇನ್ನೊಂದು ಸಲ ತಗೋತೀನಿ, ನಾಳೆ ಕೂಡ ತಗೋತೀನಿ ನಾನು. ನೋಡೋಣ ಅದು ಯಾಕೆ ಅವರು ಬರೋದಿಲ್ಲ ಅಂತೇಳಿ. ಇನ್ಡೆಪ್ತಾಗಿ ಹೋಗ್ತೀನಿ ನೋಡೋಣ, ಇನ್ಡೆಪ್ತಾಗಿ ಆ ಎಲ್ಲ ಮನೆಗಳನ್ನು ದಿವಿತ್ ಬಹುತೇಕರನ್ನು ಮಾತಾಡಿಸ್ತಾರೆ. ಪ್ರತಿಯೊಬ್ಬರು ಮಾತಾಡಬೇಕಾದ್ರ ಬಗ್ಗೆ ಮಾತಾಡಿ ನಾಳೆ 4:15ಗೆ ಮತ್ತೆ ಈ ಸಬ್ಜೆಕ್ಟ್ ತಗೋತೀನಿ. ನೋಡೋಣ, ಸತ್ಯಕ್ಕೆ ಜಯ ಸಿಗತ್ತೆ, ಸತ್ಯಮೇವ ಜಯತೆ. ರಡ್ಡೇರಹಟ್ಟಿಗೆ ಓಡೋಡಿ ಬಂದ PDO, EO. ಇನ್ನು ವರದಿ ಮಾಡಿದ 30 ನಿಮಿಷದಲ್ಲೇ ಇಡೀ ಅಥಣಿ ತಾಲೂಕು ವಲಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ನೆರೆ ಸಂತ್ರಸ್ತರ ತಗಡಿನ ನಿರಾಶ್ರಿತರ ಕೇಂದ್ರಕ್ಕೆ EO, SB ಬಾಗಿ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದ್ರು. ಈ ಕ್ಷಣದಲ್ಲಿ ಈಗ ಸ್ಥಳಕ್ಕೆ ತಾಲೂಕು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ. ಸ್ಥಳಕ್ಕೆ ಈಗ ಅವರು ಎದ್ದೋ ಬಿದ್ದೋ ಅಂತ ಓಡೋಡಿ ಬಂದಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಒಂದು ಸ್ಟೋರಿಯನ್ನ ನಾವು ಬಿತ್ತರಿಸಿದ್ರೆ
ಅಲ್ಲಿ ನ್ಯಾಯ ಸಿಗೋವರೆಗೂ ಕೂಡ ನಾವು ಬಿಡೋದಿಲ್ಲ. ಸ್ಥಳಕ್ಕೆ ಆಗಮಿಸಿದ್ದಾರೆ, ಬನ್ನಿ. ಸ್ಥಳಕ್ಕೆ ಇಒ ಆಗಮಿಸಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲು ನೋಡಿ, ಸಾಕಷ್ಟು ಗ್ರಾಮಸ್ಥರು ಎಲ್ಲರೂ ಕೂಡ ಕಾಯ್ಕೊಂಡಿದ್ದಾರೆ. ಭರವಸೆ ರಿಪಬ್ಲಿಕ್ ಕನ್ನಡ ಅವರಿಗೆಲ್ಲರಿಗೂ ಕೂಡ ಭರವಸೆ. ಇವರೆಲ್ಲರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಇರೋದು. ನೋಡಿ, ಇಒ ಬಂದಿದ್ದಾರೆ ರೀ. ಸರ್ ಬಂದ್ರಾ? ಕೊನೆಗೂ 5 ನಿಮಿಷ 10 ನಿಮಿಷ ಫೈನಲಿ ಬಂದ್ಬಿಟ್ರಲ್ಲ ಸರ್. ನಾನು ಬೇರೆ ಕಡೆ ವರ್ಕ್ ಮಾಡಾಕತ್ತೇನೆ ಅಂತೇಳಿ ಹೇಳಿದ್ದೆ ತಮಗೆ. ಅವ್ರು ಕಾಲ್ ಮಾಡಿದಾಗ ನಾನು ಬೇರೆ ಕಡೆ ಪಂಚಾಯತಿದೇ ವರ್ಕ್ ಮಾಡಾಕತ್ತಿದ್ದೆ. ಅವ್ರು ಹೇಳಿದ್ದಕ್ಕೆ ನಾನು ಬಂದಿದ್ದೆ. ಬನ್ನಿ ಸರ್, ಮಾತಾಡೋಣ. ಬನ್ನಿ, 1 ನಿಮಿಷ ಬನ್ನಿ. ಅಲ್ಲ, ಇರ್ತೀರಾ? 1-2 ದಿನ ಉಳ್ಕೋತೀರಾ? ಇಲ್ಲ, ನಾವು ಉಳ್ಕೋತೀವಿ. ರಿಪಬ್ಲಿಕ್ ಕನ್ನಡ ಉಳ್ಕೋತೀವಿ. 1-2 ದಿನ ಉಳ್ಕೋತೀರಾ? ಇಲ್ಲಿ ನಾವು 20 ವರ್ಷ 18 ವರ್ಷದಿಂದ ಇಲ್ಲೇ ಉಳ್ಕೊಂಡಿದ್ದಾರೆ ಸರ್. ಇವತ್ತು ಅವ್ರ ಸಮಸ್ಯೆ ಏನಾಗಿದೆ ಗೊತ್ತಾ ಸರ್ ನಿಮಗೆ? ಅಲ್ಲ, ಅದೇ ಸಮಸ್ಯೆ ನೋಡುವ. ಅದನ್ನ ನಾವು 20 ವರ್ಷದಿಂದ ನೋಡ್ತಾ ಇದ್ದೀರಿ ಸರ್. ಸ್ಥಳಕ್ಕೆ ಇಒ ಬಳಿಕ ಪಿಡಿಒ ಸತ್ತಿಗೇರಿ ದೌಡು. ಇನ್ನು ಇಒ ಎಸ್ಬಿ ಬಾಗಿ ಬಳಿಕ ಪಿಕೆ ನಾಗನೂರು ಪಿಡಿಒ ಸತ್ತಿಗೇರಿ ಕೂಡ ರಡ್ಡೇರ ಹಟ್ಟಿಯ ತಗಡಿನ ನಿರಾಶ್ರಿತರ ಕೇಂದ್ರಕ್ಕೆ ಓಡೋಡಿ ಬಂದ್ರು. 18 ವರ್ಷದಿಂದ ಯಾರೂ ಸುಳಿದಿರಲಿಲ್ಲ, ಸಂತ್ರಸ್ತರ ಕಷ್ಟ ಕೇಳಿರಲಿಲ್ಲ. ಇದೀಗ 30 ನಿಮಿಷದಲ್ಲಿ ಪಿಡಿಒ ಇಒ ಹಕ್ಕುಪತ್ರ ಕೊಡಿಸುವ ಭರವಸೆ ನೀಡಿದ್ದಾರೆ. ಪಿಡಿಒ ಸಾಹೇಬ್ರೆ, ಯಾವಾಗ ಹಕ್ಕುಪತ್ರಗಳನ್ನ ಕೊಡ್ತೀರಾ? ಮೇಲಾಧಿಕಾರಿಗಳ ಹಂತದಲ್ಲಿ ಐತ್ರಿ. ನಾವು ಅವ್ರಿಗೆಲ್ಲ ಗಮನಕ್ಕೆ ತಂದ ನಮ್ಮಿಂದ ಏನು ಸಹಾಯ ಸಹಕಾರ ಬೇಕು ಅದನ್ನು ಕೊಟ್ಟು ಆದಷ್ಟು ಶೀಘ್ರದಲ್ಲಿ ನಮ್ಮ ಮಾತಾಡಿ ಅವ್ರಿಗೆ ಕೊಡ್ತೀವಿ. ಏನ್ರಿ ನಮಗೆ ಒಟ್ಟು ಜಾಗ ಕಸ್ಕೊಂಡಾರು ಮತ್ತು ಪತ್ರಾಸ ಎಲ್ಲ ಹರಿದವ್ರಿ. ಆಟ ಜಾಗದಾಗ ಕೂತದೇವ್ರಿ. ಹಿಂಗಾಗೈತ್ರಿ. ಏನು ಬೇಕೀಗ? ಈಗ ನಮಗೆ ಮನೆ ಬೇಕಾಗೈತ್ರಿ. ಇಲ್ಲ ಸರ್, ಅವ್ರು ನಾವು ಮೇಲಾಧಿಕಾರಿಗಳ ಹಂತದಲ್ಲಿ ಇದೆ. ಅದು ಅವರಿಗೆಲ್ಲ ಗಮನಕ್ಕೆ ತಂದು ಅವ್ರು ಮಾತಾಡಿಕೊಂಡು ಅವ್ರಿಗೆ. ನಾನು ಇಲ್ಲಿಗೆ ಅಥಣಿ ತಾಲೂಕಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂತೇಳಿ ಬಂದ ಮೇಲೆ ನಾನು ಆಲ್ರೆಡಿ ಒಮ್ಮೆ ವಿಸಿಟ್ ಮಾಡಿದ್ದೀನಿ. ಮತ್ತು ಏನು ಮಾಡಬಹುದು ಅಂಥೇಳಿ ಇವರಿಗೆ ಮೊದಲನೇದಾಗಿ ಹಕ್ಕುಪತ್ರ ಕೊಡಬೇಕು. ಆ ಹಕ್ಕುಪತ್ರ ಕೊಡುವ ಕೆಲಸ ಇನ್ನೂ ಆಗಿಲ್ಲ. ಅದನ್ನು ನಾವೆಲ್ಲರ ಸಹಕಾರದೊಂದಿಗೆ ಇದನ್ನು ಹಕ್ಕುಪತ್ರ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದರು. ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಂತ್ರಸ್ತರಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ನೋಡಿ, ಕೆಲವು ಐಸೋಲೇಟೆಡ್ ಇನ್ಸ್ಟೆನ್ಸಸ್ಸು ಭಾಳಷ್ಟು ಕಡೆ ಇರ್ಬೋದು. ನಾನು ಸಂಪೂರ್ಣವಾಗಿ ಎಲ್ಲ ಸರಿ ಹೋಗಿದೆ ಅಂತ ಹೇಳಲ್ಲ. ಬಟ್ ನಮ್ಮ ಸಿಸ್ಟಮಲ್ಲಿ ಎಲ್ಲಾದರೂ ಇಂಪ್ಲಿಮೆಂಟೇಷನಲ್ಲಿ ಫೇಲ್ಯೂರ್ ಆಗಿರ್ಬೋದು. ಆದರೆ ಖಂಡಿತವಾಗಿ ನಮ್ಮ ಕಾನೂನಿನಲ್ಲಿ ಇವರಿಗೆಲ್ಲ ಪ್ರೊಟೆಕ್ಷನ್ ಇದೆ. ಇವರಿಗೆ ಇಂಪ್ಲಿಮೆಂಟೇಷನಲ್ಲಿ ಕೊರತೆ ಇರ್ಬೋದು, ಆದರೆ ಅವ್ರ ಹಕ್ಕುಗಳನ್ನು ಯಾರೂ ಮೊಟಕುಗೊಳಿಸೋಕ್ಕಾಗೋದಿಲ್ಲ. ಯಾವುದೇ ಒಂದು ವಿಶೇಷವಾಗಿ UPA ಸರ್ಕಾರ ಇದ್ದಾಗ ನಾವೊಂದು ಕಾನೂನನ್ನು ಮಾಡಿದ್ವಿ. ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಆಸಕ್ತಿಯನ್ನು ವಹಿಸಿ ಈಗ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟು ಅದು ಹಳೆ ಬ್ರಿಟಿಷ್ ಕಾಲದ ಕಾನೂನಾಗಿತ್ತು. ಅದನ್ನು ನಾವು ನಮ್ಮ ರೈತರಿಗೆ ಅವ್ರ ಹಕ್ಕನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಕಂಪನ್ಸೇಷನ್ ಕೊಡ್ತಕ್ಕಂಥದ್ದು, ಅವ್ರ ಕನ್ಸೆಂಟ್ ಮ್ಯಾಂಡೇಟ್ರಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತು ಕಾನೂನಿದೆ. ಇಟ್ಸ್ ಆನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಹಾಗಾಗಿ ಅವರಿಗೆ ರಕ್ಷಣೆ ಇದೆ ಕಾನೂನಿನಲ್ಲಿ. ಅದನ್ನು ಇಂಪ್ಲಿಮೆಂಟೇಷನಲ್ಲಿ ತೊಂದರೆ ಆಗಿರ್ಬೋದು, ಆದರೆ ನಮ್ಮ ಕಾನೂನಲ್ಲಿ ತೊಡಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವರಲ್ಲಿ ಒಂದು ಮಾತೃ ಹೃದಯ ಇರ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಯಾರು ನೊಂದಿದ್ದಾರೆ, ಯಾರಿಗೆ ಅವರ ಅರ್ಹತೆ ಇದೆ, ಅವ್ರ ಹಕ್ಕನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಆಗಬೇಕು. ಖಂಡಿತವಾಗಿ ನೀವೇನು ಹೇಳ್ತಾ ಇದ್ದೀರಿ, ಅದು ಯಾವುದು ಐಸೋಲೇಟೆಡ್ ಇನ್ಸ್ಟೆನ್ಸ್ ಇದ್ದರೆ ಖಂಡಿತವಾಗಿ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ. ಒಟ್ಟಾರೆ 18 ವರ್ಷದಿಂದ ಯಾರೂ ಸುಳಿಯದ ನಿರಾಶ್ರಿತರ ಕೇಂದ್ರಕ್ಕೆ ಅಥಣಿ ತಾಲೂಕು ಆಡಳಿತವೇ ಎಂಟ್ರಿ ಕೊಟ್ಟಿದೆ. ಸಂತ್ರಸ್ತರಿಗೆ ಹಕ್ಕುಪತ್ರ ಸಿಗೋವರೆಗೂ ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ನಿರಂತರ ಫಾಲೋ ಅಪ್ ಮಾಡ್ತಾಲೇ ಇರುತ್ತೆ. ಇಲ್ಲಿ ವಿಶೇಷವಾಗಿ ಅಲ್ಲಿ ಇಒ ಇದ್ದಾರಲ್ಲ, SB ಬಾಗಿ, ಅವರು ನಿಜವಾಗ್ಲೂ ಬಂದಿದ್ದಾರೆ. ಅವ್ರು ಹೇಳಿದ್ರು ನಾನು ಬಂದು 4 ತಿಂಗಳಾಯಿತು ಅಂತೇಳಿ. ನಾನು ಬಾಗಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಆ ಕನ್ಸರ್ನ್. ಯಾಕೆಂದರೆ ಬಾಗಿ ಅಲ್ಲ, ಮತ್ತೊಬ್ಬರು ಯಾರು ಅವ್ರು ಬಂದಿದ್ದು? ಮತ್ತೊಬ್ಬರು ಇದ್ರಲ್ಲ, PDOನ ಮತ್ತೊಬ್ಬರು ಯಾರು? ಫೋಟೋ ಹಾಕ್ತಾ ಹೋಗಿ. ಓಕೆ, ಫೋಟೋ ಹಾಕ್ತಾ ಹೋಗಿ. ಇವರು SB ಬಾಗಿ, ಅಥಣಿ ಇಒ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಇಲ್ಲಿಗೆ ನಿಲ್ಲಿಸೋದಿಲ್ಲ. ಆಮೇಲೆ ರಾಹುಲ್ ಶಿಂದೆ ಅವರೇ, ZPCO. 18 ವರ್ಷಗಳಿಂದ ಇವರು ಈ ಥರ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಇವರ ಮುಂದೆ ನಾವು ಹೋಗ್ಬಿಟ್ಟು ಯಾರೇ ಆಗಿರಲಿ, BJPಯವರೋ ಕಾಂಗ್ರೆಸ್ ಅವರೋ ಮತ್ತೊಬ್ಬರೋ, ಕಾಂಗ್ರೆಸ್ ಅವ್ರು ಹೋಗಿ ಏನು ಹೇಳ್ಬೋದು, ನೋಡಿ ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಏನು ಗೊತ್ತಾಗಬೇಕು? ಆಮೇಲೆ BJPಯವರು ಹೋಗ್ಬಿಟ್ಟು ನೋಡಿ ನಾವು ವಿಶ್ವಗುರು ಮಾಡಿದ್ದೀವಿ ಅಂತಂದರೆ ಅವ್ರಿಗೆ ಏನು ಗೊತ್ತಾಗಬೇಕು? ಅಲ್ವಾ? ಅವ್ರಿಗೆ ಬೇಕಿರೋದೇನು? 18 ವರ್ಷಗಳಿಂದ ಮನೆ ಸಿಕ್ಕಿಲ್ಲ. ನೋಡಿ ರಟ್ಟೇರಹಳ್ಳಿಗೆ ಅವ್ರು ಯಾರು ಅಲ್ಲಿ ಬರ್ತಿರೋದು? ಓಕೆ, PDO ಇವು ಅಲ್ವಾ ಇವರು? ಮತ್ತೊಬ್ಬರು ಇರಬೇಕು ಮೋಸ್ಟ್ಲಿ. ಇವರು
ಅವರು ಅಟ್ಲೀಸ್ಟ್ ಈ ವ್ಯಕ್ತಿ ಇದ್ದಾರಲ್ಲ, ಇವರು ಅಟ್ಲೀಸ್ಟ್ ಅದರ ಬಗ್ಗೆ ಒಂದು ಕನ್ಸರ್ನ್ ತೋರಿಸ್ತಾ ಇದ್ದಾರೆ. ರಾಹುಲ್ ಶಿಂದೆ, ನಿತೀಶ್ ಪಾಟೀಲ್ ಜಿಲ್ಲಾಧಿಕಾರಿಗಳು, ಲಕ್ಷ್ಮಣ ಸವದಿ ಅಥಣಿ ಶಾಸಕರು. ಲಕ್ಷ್ಮಣ ಸವದಿ ಅವರು BJP ಹೋಗ್ಬೇಕಾ ಕಾಂಗ್ರೆಸ್ಸಲ್ಲಿ ಇರಬೇಕಾ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಈ ಪಾಪ ಈ 18 ವರ್ಷದಿಂದ ಈ ಮನೆಯಲ್ಲಿದ್ದವರು ಈ ಮನೇಲಿ ಇರಬೇಕಾ ಹೊಸ ಮನೆ ಸಿಗತ್ತಾ, ಈ ಮನೇಲಿ ಇರಬೇಕಾ ಹೊಸ ಮನೇಲಿ ಸಿಗತ್ತಾ, ಅವರದ್ದೊಂದು ಅವ್ರಿಗೆ. ಲಕ್ಷ್ಮಣ ಸವದಿ ಅವರಿಗೆ BJPಗೆ ಹೋಗಬೇಕಾ ಕಾಂಗ್ರೆಸ್ಸಲ್ಲಿ ಇರಬೇಕಾ? ಒಂದು ಗಾದೆ ಮಾತಿದೆಯಲ್ಲ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತ ಹೇಳ್ದಂಗೆ. ಆದರೆ ಈ ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದವ್ರು ನೀವು. ಅಲ್ಲಿ ಒಂದು ಕಡೆ ಏನು 198 ಎಕರೆ ಗುರುತಿಸಲಾಗಿದೆ, ಬಟ್ ಅದೆಲ್ಲೂ ಹೋಯ್ತು ಗೊತ್ತಿಲ್ಲ. 18 ವರ್ಷ ಬೇಕಾ ಸರ್ ಅವ್ರಿಗೊಂದು ಮನೆ ಕೊಡಲಿಕ್ಕಾಗಿಲ್ಲ. ಆಮೇಲೆ ಯಾವ ನಾಲಾಯಕ ರಾಜಕಾರಣಿಗಳು ಆ ಭಾಗದಲ್ಲಿದ್ದವರು, ನನಗೆ ಭಾಳ ನಾಚಿಕೆ ಆಗುತ್ತೆ. ಅವ್ರಿಗೊಂದು ಮನೆ ಕೊಡಲಿಕ್ಕೆ 18 ವರ್ಷ ತನಕ ಆಗಿಲ್ಲ. ಮತ್ತೆ ನೀವು ಕೇಳ್ತೀರಿ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕು, ನಾವು ಮುಖ್ಯಮಂತ್ರಿ ಆಗ್ತೀವಿ, ನಾವು ಕೂತ್ಕೋತೀವಿ ಅಂತೇಳಿ. ನೀವು ಪಾಪ ಒಂದು 100 ಜನರಿಗೆ ಒಂದು ವ್ಯವಸ್ಥೆ ಮಾಡಿಕೊಡೋಕ್ಕಾಗಿಲ್ಲ. ನಿಮ್ಮಿಂದ ಆಗುತ್ತೇನ್ರಿ? ನಾನು ನಿಮಗೆ ಘಾಸಿ ಆಗಬೇಕು ಅಂತ ಹೇಳ್ತಾ ಇರೋದು, ನಿಮಗೆ ನಾಚಿಕೆ ಆಗಬೇಕು ಅಂತಲೇ ಹೇಳ್ತಾ ಇರೋದು, ನಿಮ್ಮಿಂದ ಆಗಲ್ಲ ಅಂತಲೇ ಹೇಳ್ತಾ ಇರೋದು. ನಿಮಗೆ ಆಗತ್ತಾ ರಾಜಕಾರಣಿಗಳಿಗೆ? ಹಾಗಿದ್ರೆ ಅವ್ರಿಗೊಂದು ಮನೆ ಮಾಡಿಕೊಡಿ, ಆಮೇಲೆ ನೋಡೋಣ ಮಾತಾಡೋಣ. ಪ್ರತಿಯೊಂದಕ್ಕೆ ಹೇಳ್ತೀರಲ್ವಾ, ಆ ಭಾಗದಲ್ಲಿ ಇದಿರಲಿಲ್ಲ, ಮತ್ತೊಂದು ಭಾಗದಲ್ಲಿ ಇದಿರಲಿಲ್ಲ. ಇರುತ್ತೆ ಕೆಲವು ಕಡೆ ಸಂಪನ್ಮೂಲವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಭೌಗೋಳಿಕವಾಗಿ ಸಂಪದ್ಭರಿತವಾದಂಥ ಕೆಲವು ಪ್ರದೇಶಗಳಿರುತ್ತೆ. ಆದರೆ ಇಲ್ಲಿ ಒಂದು ಮನೆ ಕಟ್ಕೊಡ್ಲಿಕ್ಕೆ ನಿಮಗೆ ಆರ್ಥಿಕವಾಗಿ, ಭೌಗೋಳಿಕವಾಗಿ, ಸಾಂಪತ್ತಿಕವಾಗಿ, ಶೈಕ್ಷಣಿಕವಾಗಿ ಏನು ಮಣ್ಣಂಗಟ್ಟಿ ಕೂಡ ಬೇಕಾಗಿಲ್ಲ ಅಲ್ವಾ? ಜಾಗ ಗುರುತಿಸೋದು, ಒಂದು ಮನೆ ಮಾಡಿಕೊಡೋದು. ಮನೆಗೆ ಎಷ್ಟು ಕೊಡ್ತೀರಿ ನೀವು? ಕೊಟ್ಟರು 3 ಲಕ್ಷ ಮ್ಯಾಕ್ಸಿಮಮ್ಮು. 1,20,000 ಕೊಡುವಂಥ ನಾಚಿಕೆಗೇಡು ಕೂಡ ನಮ್ಮಲ್ಲಿದೆ ಈಗಲೂ ಕೂಡ. ಆ್ಯಂಡ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಕೃಷ್ಣ ಸತ್ತಿಗೇರಿ, PK ನಾಗನೂರು, ಇದಕ್ಕೆ ಏನು ಪ್ರಯತ್ನ ಪಡ್ತೀರಿ ಪಡೀರಿ. ನಿನ್ನೆ ಏನು ಹೇಳಿದ್ದೀವಿ, ಇವತ್ತು ಸ್ಟೋರಿ ಕ್ಯಾರಿ ಮಾಡ್ತೀನಿ ಅಂತ ನಾವು ಹೇಳಿದ್ದೀವಿ, ಅದನ್ನು ಮಾಡಿದ್ದೀವಿ. ವಾಣಿ ಅಥಣಿ ತಹಶೀಲ್ದಾರ್ ಮೇಡಮ್, ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಇಲ್ಲಿ ತಹಶೀಲ್ದಾರ್ ಇನ್ನೂ ಬಂದಿಲ್ಲ, ರೈಟ್? ಇಲ್ಲಿ ತಹಶೀಲ್ದಾರ್ ಇನ್ನೂ ಬಂದಿಲ್ಲ. ನಮ್ಮ ಸಿರ್ಸಿಯ ಸ್ಟೋರಿ ತೋರಿಸ್ತೀನಿ, ಗೌರಿ ನಾಯಕ್ ಅವರ ಸ್ಟೋರಿ ತೋರಿಸ್ತೀನಿ. ಇವತ್ತು ಆ ತಹಶೀಲ್ದಾರ್ ನಂಬರ್ ನಾನು ಇಡೀ ವೀಕ್ಷಕರಿಗೆ ಕೊಡ್ತೀನಿ. ನೀವು ಪ್ರಶ್ನೆ ಮಾಡಬೇಕು. ಯಾಕೆಂತಂದರೆ ಆ ತಾಯಿ ಒಂದು ಬಾವಿ ತೋಡಿದ್ರಲ್ಲ, ಅದನ್ನು ಮುಚ್ಚಿಸೋ ಕೆಲಸವನ್ನು ಅಲ್ಲೇ ತಹಶೀಲ್ದಾರ್ ಮಾಡಿದ್ದಾರಂತೆ. ಇವತ್ತು ತಹಶೀಲ್ದಾರ್ ನಂಬರ್ ನಿಮ್ಗೆ ಕೊಡ್ತೀನಿ. ಅದು ಏನಾಗತ್ತೆ ಆಗಲಿ, ಇಲ್ಲಿ ಮನೆ ಆಗಿಲ್ಲ. ನಿತೀಶ್ ಪಾಟೀಲ್ ಒನ್ಸ್ ಅಗೇನ್ ಜಿಲ್ಲಾಧಿಕಾರಿಗಳು, ಲಕ್ಷ್ಮಣ ಸವದಿ ಅಥಣಿ ಶಾಸಕರು, ರಾಹುಲ್ ಶಿಂದೆ ZP CEO, SB ಬಾಗಿ ಅಥಣಿ EO, ವಾಣಿ ಅಥಣಿ ತಹಶೀಲ್ದಾರ್, ಕೃಷ್ಣ ಸತ್ತಿಗೇರಿ PK ನಾಗನೂರು PDO. ಓಕೆ. ಆ್ಯಂಡ್ ನಮ್ಮ ಪ್ರತಿನಿಧಿಯಲ್ಲಿ ಸಂಜು ಅರಬಾವಿ ಮತ್ತು ವಿಶ್ವನಾಥ್. ಬಿಡಲೇಬೇಡಿ ಇದನ್ನು, ನಾವು ಇದನ್ನು ಫಾಲೋಅಪ್ ಮಾಡ್ತಾನೆ ಇರ್ತೀವಿ. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ರಡ್ಡೇರಹಳ್ಳಿ ಗಜ್ಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ 18 ವರ್ಷ ಆಯ್ತು. 18 ತಿಂಗಳಲ್ಲ, 18 ವರ್ಷ. ಇನ್ನೆಷ್ಟು ಕಾಯಬೇಕು? 2005ರಲ್ಲಿ ಹುಟ್ಟಿದಂಥ ಮಗು 18 ವರ್ಷ ಹೆಣ್ಮಗಳಾಗಿದ್ದರೆ ಮದುವೆ ವಯಸ್ಸಾಯ್ತು. ಈಗ ನೀವೊಂದು ಮನೆ ಮಾಡಿಸ್ಕೊಡ್ಲಿಕ್ಕಾಗಿಲ್ಲ. ನಾಲಾಯಕಗಳು ನೀವೆಲ್ಲ. ಇದನ್ನು ಫಾಲೋಅಪ್ ಮಾಡ್ತಾ ಇರಿ. ನಮ್ಮ ಮುಂದಿನ ಸ್ಟೋರಿ ಅಂತ ಗಮನ ಹರಿಸಿ.